ಇದು ಬೇಬಿ ಶೂಟ್ ಮಾಡ್ತಿದ್ದೀವಿ. ಚೆನ್ನಾಗಿರೋ ಹೆಲ್ಮೆಟ್ ಮಾತ್ರ ತೋರಿಸ್ಬೇಕಂತೆ. ಇಷ್ಟು ಕ್ಯೂಟಾಗಿ ಡಿಮೋಟಿವೇಟ್ ಆಗ್ಬಿಡ್ತೀನಿ ಗೈಸ್. 100 ಮಾಡ್ಕೊಳ್ಳಿ. ಬೈತಾ ಇದ್ದಾನೆ ಹೆಲ್ಮೆಟ್. ನಾನು ಅನ್ಕೊಂಡಿದ್ದು ತೊಗೊಳಕ್ಕಾಗಿಲ್ಲ, ಏನೂ ಇಲ್ಲ. ಕರ್ಕೊಂಡು ಹೋಗಲ್ಲ, ನಿಮ್ಮ ಮಳೆಯೊಂದು ಜೊತೆ ಹೋಗ್ಬೇಕಷ್ಟೇ. ನಾನು ಫುಲ್ ಬರುತ್ತಲ್ಲ ಆರ್ಟ್ಸ್ ಅಂತೆ ನೋಡಿ. ಮೋಸ್ಟ್ ಫೇವ್ರೇಟ್ ಥೀಮ್ ಆಗಿರುತ್ತೆ. ಇರೋ ಕಲರಲ್ಲಿ ನೆಟ್ ಕ್ಲಾತ್ ಇಲ್ಲ, ಸಿಲ್ಲು ಇಲ್ಲ. ಏನು ಮಾಡೋದೀಗ ಹೇಳು. ಬಟ್ ಎಲ್ಲೂ ಸಿಗ್ತಾನೆ ಇಲ್ಲ ನಂಗೆ. ಆನ್ಲೈನಲ್ಲಿ ಮಾಡ್ಬೋದು ಬೇಕಷ್ಟೇ, ಇವಾಗ ಬೇರೆ ಆಪ್ಷನ್ನೇ ಇಲ್ಲ. ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಬನ್ನಿ ನೋಡೋಣ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಂತ ಅಂದರೆ, ನನ್ನ ಮಗಳದು 3 ಮಂತ್ಸ್ದು ಬೇಬಿ ಶೂಟ್ ಮಾಡ್ತಿದ್ದೀವಿ. ಆ್ಯಂಡ್ ಯಾವ ಥೀಮಲ್ಲಿ ಅಂತ ನೋಡ್ತಾ ಇರಿ. ಸೊ ಇದು ನನ್ನ ಮೋಸ್ಟ್ ಫೇವ್ರೇಟ್ ಥೀಮ್ ಆಗಿರುತ್ತೆ. ಆ್ಯಂಡ್ ಇದನ್ನು ಮಾಡಬೇಕಂತ ತುಂಬ ವೆಯ್ಟ್ ಮಾಡ್ತಿದ್ದೆ. ಸೊ ಅಫ್ಕೋರ್ಸ್ ನೀವು ತಮ್ಲೈನಲ್ಲಿ ನೋಡ್ಬಿಟ್ಟಿರ್ತೀರ ಆಲ್ರೆಡಿ. ಸೊ ಬಾರ್ಬಿ ಥೀಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಅದಕ್ಕೆ ಏನೇನು ಐಟಮ್ಸ್ ತರಬೇಕು, ಬಾಕ್ಸ್ ಮಾಡೋದಕ್ಕೆ ಅಥವಾ ಡ್ರೆಸ್ ಹೇಗೆ ಸ್ಟಿಚ್ ಮಾಡೋದು ಎಲ್ಲನೂ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಸೊ ಫುಲ್ ವ್ಲಾಗ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವ್ಲಾಗ್. ಹೊಡ್ತಾ ಇದ್ದೀನಿ ಗೈಸ್, ನೋಡಿ ಗೈಸ್. ಬೈತಾ ಇದ್ದಾನೆ ಹೆಲ್ಮೆಟ್ ತಗೋ ಅಂತ. ಕಣ್ಣು ಮುಂದೆ ಇರೋದು ನೋಡೋಕ್ಕಾಗಲ್ಲ. ತೊಗೊಂಡು ಗೈಸ್, ಇದೇ ಹೆಲ್ಮೆಟ್ ಗೈಸ್. ತೋರಿಸ್ಬಾರ್ದಾ ಗೈಸ್? ಅದೆಲ್ಲ ತೋರಿಸ್ಬಾರ್ದಾ? ಹೆಲ್ಮೆಟ್ ಆದರೆ ತೋರಿಸ್ಬಾರ್ದಾ? ಚೆನ್ನಾಗಿರೋ ಹೆಲ್ಮೆಟ್ ಮಾತ್ರ ತೋರಿಸ್ಬೇಕಂತೆ ಗೈಸ್. ನನಗೆ ಬೈಬೇಡಿ ಫುಲ್ ಹೆಲ್ಮೆಟ್ ಇಲ್ಲ ಅಂತ. ನನ್ನ ಫುಲ್ ಹೆಲ್ಮೆಟ್ ಇದೆ, ನಮ್ಮ ಮನೇಲಿದೆ. ಇದು ಆಫ್ ಹೆಲ್ಮೆಟ್ ಯಾರು ಯೂಸ್ ಮಾಡಬೇಡಿ, ಎಲ್ಲ ಫುಲ್ ಹೆಲ್ಮೆಟ್ ಯೂಸ್ ಮಾಡಿ. ಮನೆ ಹತ್ರ ಅಂತ ಅಷ್ಟೇ ಇದನ್ನ ಹಾಕೊಂಡು ಹೋಗ್ತಾ ಇದ್ದೀನಿ. ಸೈಜ್ಗೆ ಹೆಂಗೆ ಬರುತ್ತೆ ಅನ್ನೋದು ತೋರಿಸ್ಬೇಕಾಗಿತ್ತು. ಫುಲ್ ಬರುತ್ತಲ್ಲ. ಸ್ಟೇಷ್ನರಿ ಹತ್ರ ಇವಾಗ ಬಂದು ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ. ಸೊ ಲೆಟ್ಸ್ ಸಿ, ಇವಾಗ ಮೆಟೀರಿಯಲ್ ತೊಗೋಬೇಕು. ಮೆಟೀರಿಯಲ್ ತೊಗೊಳೋದು ಕಡೆ ಹೋಗೋಣ, ಹೇಗಾಗತ್ತೆ ನೋಡೋಣ. ಚಲೋ ಗಾಯ್ಸ್. ಅವಳಿಗೆ ಡ್ರೆಸ್ ಸ್ಟಿಚ್ ಮಾಡೋಕ್ಕೆ ಅಂತ ಮೆಟೀರಿಯಲ್ ಶಾಪಿಗೆ ಬಂದೆ. ಇಲ್ಲಿ ಪಿಂಕ್ ಕಲರ್, ನಂಗೆ ಬೇಕಾಗಿರೋ ಕಲರಲ್ಲಿ ನೆಟ್ ಕ್ಲಾತ್ ಇಲ್ಲ. ಅಲ್ಲೊಂದಿದೆ, ಸೊ ಅಲ್ಲೊಂದ್ಸತಿ ನೋಡೋಣ ಬನ್ನಿ. ಒಂದು ಶಾಪ್ ಇದೆ, ಇಲ್ಲೊಂದ್ಸತಿ ಟ್ರೈ ಮಾಡ್ತೀನಿ. ಸಿಗುತ್ತೋ ಏನೋ ಗೊತ್ತಿಲ್ಲ ನಂಗೆ ಬೇಕಾಗಿರೋ ಕಲರ್ಸು. ಗೈಸ್ ಇಲ್ಲೂ ಇಲ್ಲ. ಲಾಸ್ಟ್ ಇನ್ನೊಂದೇ ಒಂದು ಶಾಪ್ ಇದೆ. ಪಿಂಕ್ ಕಲರ್ ಫ್ರಾಕ್ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಎಲ್ಲೂ ಸಿಗ್ತಾನೆ ಇಲ್ಲ ನಂಗೆ ಬೇಕಾಗಿದ್ದ ಕಲರು. ಆನ್ಲೈನಲ್ಲಿ ಮಾಡ್ಬೋದು, ಬಟ್ ನಾನೇ ಸ್ಟಿಚ್ ಮಾಡೋದು ನನಗಿಷ್ಟ. ಲೆಟ್ಸ್ ಇಲ್ಲೊಂದು ಹೊಸ ಶಾಪ್ ಓಪನ್ ಆಗಿದೆ, ಇಲ್ಲಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಗೈಸ್ ಇಲ್ಲೂ ಇಲ್ಲ. ಆನ್ಲೈನಲ್ಲೇ ಆರ್ಡ್ರ್ ಮಾಡಬೇಕಷ್ಟೇ, ಇವಾಗ ಬೇರೆ ಆಪ್ಷನ್ನೇ ಇಲ್ಲ. ಕರ್ಕೊಂಡು ಬಂದಿದ್ದಕ್ಕೆ ಶಾಪಿಗೆ ಇವನಿಗೆ ಟಿಪ್ಸು. ಫುಲ್ ಡಿಸಪಾಯಿಂಟು, ಸಿಕ್ಕಿಲ್ಲ. ಇಷ್ಟೇ ಗೈಸ್ ತೊಗೊಂಡು ಬಂದಿದ್ದು ನಾನು. ನಾನು ಅಂದ್ಕೊಂಡಿದ್ದು ತೊಗೊಳಕ್ಕಾಗಿಲ್ಲ, ಏನೂ ಇಲ್ಲ. ಬಟ್ ನೋಡೋಣ ಆನ್ಲೈನ್ ಅಥವಾ ನಾಳೆ ಇನ್ನೊಂದು ಕಡೆ ಟ್ರೈ ಮಾಡೋಣ. ಇವನ ಜೊತೆ ಹೋದ್ರೆ ಏನು ಗೊತ್ತಾ ಗೈಸ್, 1-2 ಕಡೆ ಅಷ್ಟೇ ಕರ್ಕೊಂಡು ಹೋಗೋದು. ಮಿಸ್ ಮಾಡ್ಕೊಂಬಿಟ್ಟಿದ್ದಾಳೆ. ನಮ್ಮಮ್ಮ ಮಲಗಿಸ್ಬಿಟ್ಟಿದ್ದಾರೆ. ಓಕೆ, ಏನೂ ಸಿಕ್ಕಿಲ್ಲ ಅಮ್ಮ. ಎಲ್ಲೂ ನೆಟ್ಟೆಡ್ ಅಂಗಡಿ ಇದೆ, ಆದರೆ ನನಗೆ ಬೇಕಾಗಿರೋ ಕಲರ್ ಇಲ್ಲ. ಏನು ಮಾಡೋದೀಗ ಹೇಳು. ಏನು ಮಾಡೋದು ಹೇಳಮ್ಮ. ನೋಡಿ ಇನ್ನೊಂದೆರಡು ಕಡೆ. ನೀವು ನಿಮ್ಮ ಮಗ ಅಂತೂ ಕರ್ಕೊಂಡು ಹೋಗಲ್ಲ, ನಿಮ್ಮ ಮಳೆಯೊಂದು ಜೊತೆ ಹೋಗ್ಬೇಕಷ್ಟೇ. ನಂದು ಪ್ರಾಬ್ಲಮ್ ಏನು ಗೊತ್ತಾ, ಏನಾದರೂ ಇವಾಗ ಮಾಡಬೇಕಂತ ಅಂದ್ಕೊಂಡ್ರೆ ಅದು ಅವಾಗ ಆಗ್ಬಿಡ್ಬೇಕು. ಇಲ್ಲ ಅಂತಂದರೆ ನನಗೆ ಡಿಮೋಟಿವೇಟ್ ಆಗಿಬಿಡ್ತೀನಿ ಗೈಸ್. ಸೊ ಇವಾಗ ಸಿಕ್ಕಿಲ್ಲ, ಸೊ ಫುಲ್ ಡಿಸಪಾಯಿಂಟ್ ಆಯಿತು. ಬಟ್ ಆದ್ರೂ ನೋಡೋಣ 1-2 ಕಡೆ. ನಾನು ಅಂದ್ಕೊಂಡಿರೋ ಥರ ಮಾಡಬೇಕಂದ್ರೆ ಸ್ವಲ್ಪ ಟ್ರೈ ಮಾಡಬೇಕಲ್ವಾ. ಸೊ ಇದೇನು ಕಷ್ಟ ಏನಲ್ಲ, ಬಟ್ ನಮ್ಮನೆ ಹತ್ರ ಎಲ್ಲೂ ಸಿಕ್ಕಿಲ್ಲ ಅಷ್ಟೇ. ಇದೆ ಬ್ಲ್ಯಾಕ್ ವೈಟ್ ಆ ಥರದ್ದಿದೆ, ಬಟ್ ನನಗೆ ಬೇಕಾಗಿರೋ ಕಲರ್ ಇಲ್ಲ. ನೋಡೋಣ, ನಾಳೆನೂ ಒಂದು ಕಡೆ ನೋಡೋಣ. ಈ 3 ಮಂತ್ಸ್ದು ಮಾಡೋಕ್ಕೋಗಿ ಈಗ 4 ಮಂತ್ಸ್ ಆಗೋಷ್ಟೊತ್ತಿಗೆ ಮಾಡಬೇಕು ನಾನು. ನೋಡುವ, ನಾನು ಹಂಗೆ ಕಂಟಿನ್ಯೂ ಮಾಡ್ತೀನಿ. ವೆಯ್ಟ್ ಮಾಡ್ತಾಯಿರಿ, ಫುಲ್ ವಿಡಿಯೋ ನೋಡಿ. ನಮ್ಮಣ್ಣ ಚಾಟ್ಸ್ ಏನೋ ಸಿಕ್ಕಿಲ್ಲ ಅಲ್ಲಿ ಅಂದ್ಬಿಟ್ಟು ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿಸ್ಕೊಳೋ ನೋಡಿ ಗೈಸ್. ಏನು ಆರ್ಡ್ರ್ ಮಾಡ್ಕೊಂಡಿದ್ಯಾ ನೋಡಿ ಗೈಸ್. ಚಿಕ್ಕ ಮಕ್ಕಳು ಒಂದು ಚಿಕ್ಕ ಮಗು ಲಿಟಲ್ ಆರ್ಟ್ಸ್ ಅಂತೆ ನೋಡಿ. ಐಸ್ ಕ್ರೀಮು, ಲಿಟಲ್ ಆರ್ಟ್ಸು. ಟಿಪ್ಸ್ ಕೊಟ್ಟಿದ್ದೀನಪ್ಪ ನಿಂದು ಅಮ್ಮ, ನಿಮ್ಮ ಮಗನ ಟಿಪ್ಸ್ ಕೊಟ್ಟಿದ್ದೀನಿ.
ಗೈಸ್ ಅಷ್ಟೆಲ್ಲ ಹುಡುಕಿದ್ಮೇಲೆ ಫೈನಲಿ ನಾನು ನಮ್ಮ ಅಣ್ಣನ ಕರ್ಕೊಂಡು ಹೊರಟಿದ್ದೆ ಬಿ ಡಿ ಎ ಕಾಂಪ್ಲೆಕ್ಸ್ಗೆ. ಅಲ್ಲಿ ನನಗೆ ಎಲ್ಲ ಸಿಗುತ್ತೆ ಆಲ್ಮೋಸ್ಟ್ ಬೇಕಾಗಿರೋದೆಲ್ಲ, ಕಲರ್ಸ್ ಆಗಿರ್ಬೋದು ಅಥವಾ ಫ್ಯಾಬ್ರಿಕ್ಸ್ ಆಗಿರ್ಬೋದು ಆ್ಯಂಡ್ ಆಕ್ಸೆಸರೀಸು ಎಲ್ಲ ಅಲ್ಲೇ ಸಿಕ್ಬಿಡುತ್ತೆ. ಆ್ಯಂಡ್ ನಾನು ಹುಡುಕ್ತಿರೋ ಕಲರೇ ನನಗೆ ಸಿಗುತ್ತೆ ಅಂತ ಈವ್ನಿಂಗ್ ಆಗಿತ್ತು. ಬಟ್ ಆದ್ರೂ ಹೋಗಿ ತೊಗೊಂಡು ಬಂದುಬಿಡೋಣ, ಡಿಲೇ ಮಾಡೋದು ಬೇಡ ಅಂತ ಕರ್ಕೊಂಡು ಹೋದೆ. ಪಾಪುಗೆ ಸ್ವಲ್ಪ ಕ್ಲಿಪ್ಸು, ಏರ್ ಬ್ಯಾಂಡ್ಸು ಎಲ್ಲ ಬೇಕಾಗಿತ್ತು, ಅದಕ್ಕೆ ಅದನ್ನು ಕೂಡ ಅಲ್ಲೇ ತೊಗೊಂಡ್ಬಿಟ್ಟೆ. ಹಂಡ್ರೆಡ್ ಮಾಡ್ಕೊಳ್ಳಿ, ಅದು ಓಪನ್ ಮಾಡು. ಚೆನ್ನಾಗಿದೆಯಾ? ಆ್ಯಂಡ್ ನಾವಿನ್ನೇನು ಹೊರಡೋಣ ಅನ್ನೋಷ್ಟೊತ್ತಿಗೆ ಮಳೆ ಕೂಡ ಫುಲ್ ಜಾಸ್ತಿ ಸ್ಟಾರ್ಟ್ ಆಗೋಯ್ತು. ಹಾಯ್, ನನಗೆ ನೋಡಿದ್ರಿ ಅಲ್ವಾ ಎಲ್ಲೋಗಿದ್ದೀನಿ ನಾವು. ಫೈನಲಿ ನನಗೆ ಬೇಕಾಗಿದ್ದ ಐಟಮ್ಸ್ ಎಲ್ಲ ಸಿಕ್ತು. ಏನೇನು ತೊಗೊಂಡು ಬಂದಿದ್ದೀನಿ, ಏನು ಹುಡ್ಕೊಂಡು ಹೋಗಿದ್ದೆ, ಅಷ್ಟು ನೀನು ಹುಡುಕ್ತಿದ್ದೆ ಅಂತಂದರೆ ಏನೂ ಇಲ್ಲ. ಸೊ ಇದೊಂದು ನೆಟ್ ಕ್ಲಾತ್ ಬೇಕಾಗಿತ್ತು ಜಸ್ಟ್ ಫ್ರಾಕ್ ಸ್ಟಿಚ್ ಮಾಡೋಕ್ಕೆ. ಸೊ ಇದೊಂದು ಸ್ಯಾಟಿನ್ ಬೇಬಿ ಪಿಂಕ್ ಕಲರ್ದು ಬೇಕಿತ್ತು, ಮೇನ್ ಇದೇ ಬೇಕಾಗಿತ್ತು. ಇದು ಸ್ವಲ್ಪ ಇದೆಲ್ಲ ಸಿಕ್ತಿತ್ತು, ಬಟ್ ಈ ಪಿಂಕ್ ಕಲರ್ದು ಸಿಗ್ತಾ ಇರಲಿಲ್ಲ. ಸೊ ಇದೊಂದು ಸ್ವಲ್ಪ ಆ್ಯಂಡ್ ಇದೊಂದು ಸ್ವಲ್ಪ ತೊಗೊಂಡಿದ್ದೀನಿ ಫ್ರಾಕ್ ಸ್ಟಿಚ್ ಮಾಡೋಕ್ಕೆ. ಇದಾದಮೇಲೆ ಅವಳಿಗೊಂದು ಬೋ ಬೇಕಿತ್ತು, ದೊಡ್ಡ ಬೋ. ಈ ಎಲ್ಲ ನಾವು ಬೇಕಾಗಿರೋ ಕಲರ್ ಪಿಂಕೇ ಬೇಕು ಅಂತ ಹುಡ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸಿಗೋದು. ಈ ಥರನೇ ಬೇಕು ಅಂತ ಹೋದ್ರೂ ಕಷ್ಟನೇ. ಸೊ ಅದಕ್ಕೆ ಯಾವುದಾದ್ರು ಕಲರ್ಸ್ ಬೇರೆ ಸಿಕ್ಕಿದ್ರು ಪರವಾಗಿಲ್ಲ, ನಾನು ಸ್ವಲ್ಪ ಅದನ್ನ ಚೇಂಜಸ್ ಮಾಡ್ಕೊಳ್ಳೋಣ ಅಂತ ತೊಗೊಂಡು ಬಂದಿದ್ದೀನಿ. ಸೊ ಹಿಂಗೆ ಆ್ಯಕ್ಚುಲಿ ದೊಡ್ಡವ್ರದ್ದು ಅನಿಸುತ್ತೆ, ಅವಳಿಗೆ ಹೆಂಗಾಗುತ್ತೋ ಗೊತ್ತಿಲ್ಲ, ನೋಡೋಣ ಆಮೇಲೆ ಹಾಕಿ. ಸೊ ಅದಾದಮೇಲೆ ಇದು ಪುಟಾಣಿ ಒಂದು ಸಾಕ್ಸ್ ಬೇಕಿತ್ತು. ಶೂಸ್ ತೊಗೋಬೇಕಾಗಿತ್ತು ನಾನು ಆ್ಯಕ್ಚುಲಿ, ಬಟ್ ಬೇಡ ಶೂಸು ಅಂದ್ಬಿಟ್ಟು ಈ ಥರದೇ ಸಾಕ್ಸ್ ತೊಗೊಂಡೆ. ಇದು ಚಿಕ್ಕದು ಕ್ಯೂಟಾಗಿದೆ ನೋಡಿ, ಇದು ಕ್ಯೂಟ್. ಸೊ ಇದಾದಮೇಲೆ ಒಂದು ಗಾಗಲ್ಸ್ ಬೇಕಿತ್ತು, ಅದು ಪಿಂಕ್ ಕಲರೇ ಬೇಕಿತ್ತು. ಪಿಂಕ್ ಕಲರ್ ಸಿಕ್ತು ಒಂದು ಕಡೆ, ಬಟ್ ಅದು ಸ್ವಲ್ಪ ಜಾಸ್ತಿ ಇದೆಲ್ಲ ಡಿಸೈನ್ಸ್ ಇತ್ತು, ಚಿಕ್ಕ ಫೇಸ್ ಅಲ್ವಾ ಅದು ಆಗಲ್ಲ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಇದು ಹಾರ್ಟ್ ಶೇಪ್ ಚೆನ್ನಾಗಿದೆ, ಬಟ್ ಏನಿದು ಬ್ಲೂ ಅಂತ ಅನ್ಕೋಬಿಡಿ. ಇದಕ್ಕೂ ಕೂಡ ಚೇಂಜಸ್ ಮಾಡಿ ಪಿಂಕ್ ಕಲರ್ ಮಾಡೋಣ. ನನ್ನ ಡ್ರೆಸ್ಗೆ ಆ್ಯಕ್ಚುಲಿ ಮ್ಯಾಚ್ ಆಗ್ತಾ ಇದೆ. ಓಕೆ, ಸೊ ಇದನ್ನ ಆಯಿತು. ಅದಾದಮೇಲೆ ಇದೊಂದು ಕ್ಯೂಟ್ ಕ್ಲಿಪ್ಪು. ಇದನ್ನೇನು ಅವಳು ಸುಮ್ಮನೆ ತೊಗೊಂಡಿದ್ದೀನಿ ಅಷ್ಟೇ, ಅದಕ್ಕೆ ಶೂಟ್ಗೆ ಅಂತ ಏನಿಲ್ಲ, ಇದನ್ನು ಜಸ್ಟ್ ಸುಮ್ಮನೆ ತೊಗೊಂಡಿದ್ದೀನಿ, ಕ್ಯೂಟಾಗಿ ಕಾಣ್ತಾರೆ. ಹಾಕೋಣ ಬನ್ನಿ ಅವಳಿಗೆ. ಕ್ಯೂಟ್ ಕ್ಲಿಪ್ ತಂದ ನಿಮ್ಮ ಅಮ್ಮ ನಿಮಗೆ, ಕ್ಯೂಟ್ ಕ್ಲಿಪ್. ಇಷ್ಟು ಕ್ಯೂಟಾಗಿ ಕಾಣ್ತಾರೆ ನೋಡಿ, ಪ್ರಿಟಿ ಲಿಟಲ್ ಬೇಬಿ ಕೇಶು. ಓಕೆ, ಸೊ ಅದೊಂದಾಯ್ತು. ಸೂಪರ್. ಸೊ ಇದಿಷ್ಟೇ ಆ್ಯಕ್ಚುಲಿ ನಾನು ಕಾಂಪ್ಲೆಕ್ಸಲ್ಲಿ ತೊಗೊಂಡಿದ್ದು, ಇಷ್ಟಿಗೆ ಹೋಗಿದ್ದು. ಬಟ್ ಆದರೆ ಬರೋ ಟೈಮಲ್ಲಿ ಫುಲ್ ಮಳೆ ಬಂದ್ಬಿಡ್ತು. ನಮ್ಮ ಪದ್ಧತಿ ಯಾಕೆ ಹೇಳ್ತೀರಾ. ಆಯಿತು, ಅದಾದಮೇಲೆ ಇವಾಗ ಬಾರ್ಬಿ ಬಾಕ್ಸ್ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ಇವಾಗ ಅದೇ ಮೇಯ್ನು. ಫ್ರಾಕ್ ಏನೋ ಒಂದು ಅರ್ಧ ಗಂಟೆ ಸ್ಟಿಚ್ ಮಾಡ್ಬೋದು. ಇದೇ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಫಸ್ಟು ಇದು ಪಿಂಕ್ ಕಲರ್ ಕಾರ್ಡ್ಬೋರ್ಡು ತೊಗೊಂಡಿದ್ದೀನಿ. ಅದು ಕಾರ್ಡ್ಬೋರ್ಡ್ ಬಾಕ್ಸಿಗೆ ಪೇಸ್ಟ್ ಮಾಡೋಣ ಅಂತ. ಇದ್ರ ಜೊತೆಗೆ ಇದು ಪ್ರಿಂಟ್ ಹಾಕ್ಸ್ಕೊಂಡು ಬಂದಿದ್ದೀನಿ, ನೀವು ನೋಡಿರ್ತೀರ, ಅವಾಗೆ ಹೋಗಿದೆ ಸ್ಟೇಷ್ನರಿಗೆ ತೊಗೊಂಡಿದ್ದೀವಲ್ಲ. ಇದು ಬಾರ್ಬಿ, ಇದು ನೋಡಿ ಬರ್ಡೇ ಪ್ರಿನ್ಸಸ್ಸು. ಇದು ಚೆರಿ ಟರ್ನ್ಸ್ 3 ಅಂತ ತೊಗೊಂಡಿದ್ದೀನಿ ಇಷ್ಟು. ಅದಾದಮೇಲೆ ಒಂದು ಚಿಕ್ಕದು ಪೇಂಟ್ ಕೂಡ ತೊಗೊಂಡಿದ್ದೀನಿ, ಕೇಸ್ ಎಮರ್ಜೆನ್ಸಿಗೆ ಬೇಕಾಯಿತು ಅಂದರೆ. ಸೊ ಇವಾಗ ಬಾಕ್ಸು ಬಂದರೆ ಬಾಕ್ಸ್ ಯಾವುದು ಅಂತ ಇನ್ನೂ ಚೂಸ್ ಮಾಡಿಲ್ಲ. ಇದೊಂದು ಕ್ರೆಡಲ್ ಬಾಕ್ಸ್ ಇದೆ ಅವ್ರದ್ದು. ಇದು ಸ್ವಲ್ಪ ತುಂಬ ದೊಡ್ಡದಾಯಿತು ಅನಿಸುತ್ತೆ, ಬಟ್ ಅದು ಓಕೆ ಅಂತಲೂ ಅನಿಸುತ್ತೆ. ಇದನ್ನು ಟ್ರೈ ಮಾಡಿದೆ ನಾನು ಆ್ಯಕ್ಚುಲಿ. ಟ್ರೈ ಮಾಡಿದಾಗ ಅವಳಿಗೆ ಹೈಟ್ ಕರೆಕ್ಟಾಗಿದೆ, ಬಟ್ ಬಿಟ್ಟು ಕೈಯೆಲ್ಲ ಒಳಗೆ ಹೋಗ್ಬಿಡುತ್ತೆ. ಸೊ ಕ್ಲಿಯರಾಗಿ ಕಾಣೋದು ನಮಗೆ ಬೇಕಾಗಿರೋದಲ್ಲ. ಸೊ ಇದು ಹೈಟು ಬಿಟ್ಟು ಎರಡೂ ಚೆನ್ನಾಗಿದೆ. ಆ್ಯಂಡ್ ಅವಳು ಸ್ವಲ್ಪ ದೊಡ್ಡೋಳಾದ್ಮೇಲೆ ಇದನ್ನ ನೋಡಿ ಅದ್ರಲ್ಲಿ ಆಟ ಆಡ್ಬೋದು ಅವಳು ಮುಂದೆ ಕೂಡ ಅಂತ ಇದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟೇ, ಇವಾಗೆಲ್ಲ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನನಗೆ ನಮ್ಮ ಅಮ್ಮ ಮತ್ತು ನಮ್ಮ ಅಣ್ಣ ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ತಲೆ ಅಲ್ಲಾಡಿಸ್ತವ್ರೆ ಮಾಡೋಣ ಅಂತ. ನಮ್ಮ ಅಮ್ಮಂದು ಹೆಲ್ಪ್ ಏನಿಲ್ಲ, ನನ್ನ ಮಮ್ಮಿನ ಇಟ್ಕೊಳ್ಳೋದು ಅಷ್ಟೇ. ನಮ್ಮ ಅಣ್ಣನ ಹೆಲ್ಪು ಪಾಪ ಮಾಡಿದ್ದಾನೆ, ನಿನ್ನೆ ಕರ್ಕೊಂಡು ಹೋಗಿಲ್ಲ ನನ್ನ ಕಾಂಪ್ಲೆಕ್ಸ್ಗೆ. ಇವಾಗಾದರೂ ನೋಡೋಣ ಗೈಸ್, ಕ್ಯಾಮ್ರಾ ಇಟ್ಕೊಂಡಿದ್ದಾನೆ, ಅದಕ್ಕೇನು ಟಿಪ್ಸ್ ಕೇಳಲ್ಲ ಅವನು. ಸೊ ಹಾಗೆ ಇವಾಗ ನಾನು ಫ್ರಾಕ್ ಎಲ್ಲ ಸ್ಟಿಚ್ ಮಾಡ್ತಾ ನಿಮಗೆ ತೋರಿಸ್ತೀನಿ ಎಲ್ಲನೂ. ಸೊ ಸ್ಟೇ ಟ್ಯೂನ್ ಗೈಸ್, ಫುಲ್ ವ್ಲಾಗ್ನ ನೋಡಿ. ಆಮೇಲೆ ನೀವು ಅನ್ಕೋಬೋದು, ಏನಪ್ಪ ಇದನ್ನ ಇಷ್ಟು ಮಾಡೋಕ್ಕೆ ಇಷ್ಟೊಂದೆಲ್ಲ ಇವರು ಓಡಾಡ್ಕೊಂಡು ಮಾಡ್ತಿದ್ದಾರೆ, ಆನ್ಲೈನಲ್ಲಿ ಎಲ್ಲ ಬುಕ್ ಮಾಡಿದ್ರೆ ಬರುತ್ತೆ ಅಂತ. ಬಟ್ ಇಲ್ಲ ಗೈಸ್, ಯಾಕಂದರೆ ನಾವು ಕೈಯಲ್ಲಿ ಮಾಡಿ ಪಾಪುಗೆ ಹಾಕಿದ್ರೆ ಅದೊಂದು ಖುಷಿ. ಪಾಪುಗೆ ಅಂತಲ್ಲ, ನಾವು ಏನೇ ನಾವು ಮಾಡ್ಕೊಂಡು ನಾವು ಹಾಕ್ಕೊಂಡ್ರೆ ಅದ್ರಲ್ಲಿ ಸಿಗೋ ಮಜಾ ಬೇರೆ ಆ್ಯಂಡ್ ಖುಷಿ ಬೇರೆ. ಸೊ ಅದಕ್ಕೋಸ್ಕರ ಈ ವ್ಲಾಗ್ನ ನಾನು ಶೂಟ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ನಾನು ಎಲ್ಲ ಆದಮೇಲೆ ನಿಮ್ಮ ಜೊತೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ, ಸಿಗ್ತೀನಿ. ಸ್ಟೇ ಟ್ಯೂನ್ಡ್.